ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತು ನಾನು ಪಿ ಬ್ಲಾಕ್ ಎಲಿಮೆಂಟ್ಸಿನ 3ನೇ ಕ್ಲಾಸ್ನ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪಿ ಯು ಸಿ ರೆಗ್ಯುಲರ್ ಸ್ಟೂಡೆಂಟ್ಸು. ಸೊ ನಾನು ಆಲ್ರೆಡಿ ಪಿ ಬ್ಲಾಕ್ ಎಲಿಮೆಂಟ್ಸಿನ ಫಸ್ಟ್ 2 ಕ್ಲಾಸಸ್ನ ನಿಮಗೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲರೂ ಫಾಲೋ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು 3ನೇ ಕ್ಲಾಸ್ ನಾನು ಮಾಡ್ತಾ ಇರೋವಂಥದ್ದು. ನಾನು ಆಲ್ರೆಡಿ ಹೇಳಿರೋ ಥರ ಪಿ ಬ್ಲಾಕಲ್ಲಿ 6 ಗ್ರೂಪ್ಸ್ ಇದೆ. 6 ಗ್ರೂಪ್ಸ್ ಅಲ್ಲಿ 13, 14, 15, 16, 17, 18 ಗ್ರೂಪ್ಸ್ ಇದೆ. ಸೊ 13 ಮತ್ತೆ 14 ನೀವು ಆಲ್ರೆಡಿ ಫಸ್ಟ್ ಪಿ ಯು ಸಿನಲ್ಲಿ ಓದಿದ್ರಿ. ಸೊ ಇಲ್ಲಿ 15th ಗ್ರೂಪ್ ಇಂದ ಸ್ಟಾರ್ಟ್ ಮಾಡಿದೀವಿ. ನಾವು 15th ಗ್ರೂಪ್ನ ಓದ್ತಾ ಇದ್ದೀವಿ. ಸೊ 15th ಗ್ರೂಪ್ ಅಲ್ಲಿ ನಾವು ಹೇಳಿರೋ ತರ ಆಲ್ರೆಡಿ ಸೊ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮೋನಿ, ಬಿಸ್ಮತ್ ಇದೆ. ಸೊ ನೈಟ್ರೋಜನ್ ಕಾಂಪೌಂಡ್ಸ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಓದ್ತಾ ಇದ್ವಿ. ಸೊ ನೈಟ್ರೋಜನ್ನಿನ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಗಿರ್ತಕ್ಕಂಥ ಡೈನೈಟ್ರೋಜನ್ ಮತ್ತೆ ಸೊ ಅಮೋನಿಯಾ, ಡೈನೈಟ್ರೋಜನ್ ಅಂಡ್ ಅಮೋನಿಯಾ ಪ್ರಿಪರೇಷನ್ಸ್ ಪ್ರಾಪರ್ಟೀಸ್ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ ನಿಮಗೆ. ಸೊ ಈ ಕ್ಲಾಸ್ ಅಲ್ಲಿ ನಾನು ಒನ್ ಮೋರ್ ನೈಟ್ರೋಜನ್ ಕಾಂಪೌಂಡ್ ಕಾಲ್ಡ್ ನೈಟ್ರಿಕ್ ಆಸಿಡ್. ಸೊ ನೈಟ್ರಿಕ್ ಆಸಿಡಿನ ಪ್ರಿಪರೇಷನ್ ಅಂಡ್ ಪ್ರಾಪರ್ಟೀಸ್ ಬಗ್ಗೆ ನಾವು ಈ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗ್ತಾ ಇದೀವಿ. ಸೊ ನೈಟ್ರಿಕ್ ಆಸಿಡ್, ಫಾರ್ಮುಲಾ ಆಫ್ ನೈಟ್ರಿಕ್ ಆಸಿಡ್ ಈಸ್ HNO3. So one of the important compound of nitrogen, that is nitric acid, formula is HNO3, one of the oxo acid of nitrogen. So nitric, so ಯಾವುದೇ oxo acids ತಗೊಳ್ಳಿ, ಡಬಲ್ ಬಾಂಡ್ O ಗ್ರೂಪ್ ಇರುತ್ತೆ, ಜೊತೆಗೆ OH ಬಾಂಡ್ ಇರುತ್ತೆ. Any acid which containing oxo, double bond O and OH, hydroxy bond is called oxo acids. So oxo acids ಅಲ್ಲಿ 2 ಸೀರೀಸ್ ಬರುತ್ತೆ, ಅಸ್ ಸೀರೀಸ್ ಮತ್ತೆ ಇಕ್ ಸೀರೀಸ್ ಅಂತ. ಅಸ್ ಸೀರೀಸ್ ಅಂದ್ರೆ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ಇಕ್ ಸೀರೀಸ್ ಅಂದ್ರೆ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಸೊ ವಿ ಆರ್ ನಾಟ್ ಡಿಸ್ಕಸಿಂಗ್ ಅಬೌಟ್ ನೈಟ್ರಸ್ ಆಸಿಡ್ ಹಿಯರ್, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ನೈಟ್ರಿಕ್ ಆಸಿಡ್. Formula of nitric acid is HNO3. I told you, I repeat once again, we are discussing the 15th group elements in the P block element. In that 15th group I discussed the general introduction regarding that group. ಅಂಡ್ ಅದಾದ್ಮೇಲೆ ನಾವು ನೈಟ್ರೋಜನ್ ಇನ ಕಾಂಪೌಂಡ್ಸ್ ನ ಸ್ಟಡಿ ಮಾಡ್ತಾ ಇದೀವಿ. ನೈಟ್ರೋಜನ್ ಇನ ಕಾಂಪೌಂಡ್ಸ್ ಅಲ್ಲಿ ಡೈನೈಟ್ರೋಜನ್ N2, ಆಮೇಲೆ ಅಮೋನಿಯಾ NH3, ಈ ಎರಡರದ್ದು ಪ್ರಿಪರೇಷನ್ ಪ್ರಾಪರ್ಟೀಸ್ ನ ಆಲ್ರೆಡಿ ನಾವು ಸೊ ಲಾಸ್ಟ್ 2 ಕ್ಲಾಸಸ್ ಅಲ್ಲೇ ನೋಡಿದೀವಿ. ಈಗ ನಾನು 3ನೇ ಕ್ಲಾಸ್ ಅಲ್ಲಿ ನೈಟ್ರಿಕ್ ಆಸಿಡ್ ಇನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನೈಟ್ರಿಕ್ ಆಸಿಡ್ ಇನ preparations. First of all, nitric acid is one of the oxo acid of nitrogen, where the oxidation state of nitrogen here is +5. ಸೊ ಇದರ ಸ್ಟ್ರಕ್ಚರ್ ತಗೊಂಡ್ರೆ ಇದು ಪ್ಲೇನಾರ್ ಸ್ಟ್ರಕ್ಚರ್ ನಲ್ಲಿ ಇರುತ್ತೆ. ಸೊ ಅಟ್ ದ ಸೆಂಟರ್ ವಿ ಹ್ಯಾವ್ ನೈಟ್ರೋಜನ್. ಸೊ ವಿ ನೋ ದಟ್ ನೈಟ್ರೋಜನ್ ಹ್ಯಾಸ್ 1 lone pair and 3 shared pair electrons here, unpaired electrons. So these unpaired electrons combines with the remaining hydrogen and oxygen like this. So here we ಇಲ್ಲಿ 2 ಆಕ್ಸಿಜನ್ ಬರಿತಾ ಇದೀನಿ, ಇಲ್ಲಿ 1 ಆಕ್ಸಿಜನ್ ಆಟಮ್ ಬರಿತಾ ಇದೀನಿ. ಸೊ ಇಲ್ಲಿರ್ತಕ್ಕಂಥ ಆಕ್ಸಿಜನ್ ಅಲ್ಲಿ 2 ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ, 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. ಸೊ ದಿಸ್ ಆಕ್ಸಿಜನ್ ಆಲ್ಸೋ ಕ್ಯಾರಿಂಗ್ 2 paired and 2 unpaired electrons. ಸೊ ದಿಸ್ ಆಕ್ಸಿಜನ್ ಆಲ್ಸೋ ಕ್ಯಾರಿ 2 paired and 2 unpaired electrons. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ ಇಲ್ಲಿ. ಸೊ ಫಸ್ಟ್ ಇಲ್ಲಿ ನೈಟ್ರೋಜನ್ ಅಲ್ಲಿ ಇರ್ತಕ್ಕಂಥ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಈ ಆಕ್ಸಿಜನ್ ಜೊತೆಗೆ ಮ್ಯೂಚುವಲ್ ಶೇರ್ ಮಾಡಿಕೊಂಡು ಡಬಲ್ ಬಾಂಡ್ O ಫಾರ್ಮೇಶನ್ ಆಗಿದೆ. ಅದಾದ್ಮೇಲೆ ಸೊ ಇಲ್ಲಿಂದ ಇನ್ನೊಂದು ಬಾಂಡ್ ನ ಫಾರ್ಮೇಶನ್ ಮಾಡ್ಕೊಂಡಿದೆ. ಸೊ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಮೇಲೆ ಇರೋದನ್ನ ಆಕ್ಸಿಜನ್ ಮೇಲೆ ಡೊನೇಟ್ ಮಾಡಿಬಿಟ್ಟು ಸೊ 1 more ಸಿಗ್ಮಾ ಬಾಂಡ್ ನ ಫಾರ್ಮೇಶನ್ ಮಾಡ್ಕೊಂಡಿದೆ. ಸೊ ಇಲ್ಲಿ ಆಕ್ಸಿಜನ್ಗೆ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, 2ರಲ್ಲಿ 1 ಅನ್ಪೇರ್ಡ್ ಮ್ಯೂಚುವಲ್ ಶೇರ್ ಆಗ್ಬಿಟ್ಟು ಸೊ ಇಲ್ಲೊಂದು ಸಿಗ್ಮಾ ಬಾಂಡ್ ಬರುತ್ತೆ. ಸೊ ಜೊತೆಗೆ ಈ ಆಕ್ಸಿಜನ್ ಹೋಗಿ ಇನ್ನೊಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಇಲ್ಲಿ, ಇದು ಹೈಡ್ರೋಜನ್ ಅಲ್ಲಿ ಇರ್ತಕ್ಕಂತ ಸೊ ಇನ್ನೊಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಜೊತೆಗೆ ಸೊ ಮ್ಯೂಚುವಲ್ ಶೇರ್ ಮಾಡ್ಕೊಂಡ್ಬಿಟ್ಟು ಸೊ ಹಿಯರ್ ಯು ವಿಲ್ ಬಿ ಗೆಟಿಂಗ್ 1 more ಸಿಗ್ಮಾ ಬಾಂಡ್. ಸೊ ದಿಸ್ ಈಸ್ ವಾಟ್ ದ ಸ್ಟ್ರಕ್ಚರ್ ಆಫ್ HNO3. So nitric acid, where the oxidation state of nitrogen here is +5. So this is what the planar structure of the nitric acid HNO3. So let me see the preparation of nitric acid. Preparation of nitric acid. So first ನೀವು laboratory method ನೋಡೋದಾದ್ರೆ, laboratory preparation ನೋಡೋದಾದ್ರೆ, small quantity ನಲ್ಲಿ ಪ್ರಿಪೇರ್ ಮಾಡೋದಾದ್ರೆ, sodium nitrite NaNO3, sodium nitrite is treated with sulfuric acid. Sodium nitrite is treated with sulfuric acid.
So sulfuric acid donates the H plus ion. So ಇಲ್ಲಿ ಸೋಡಿಯಂ ಮತ್ತೆ ನೈಟ್ರೇಟ್ ಡಿಸೋಸಿಯೇಟ್ ಆಗಿ Na+ NO3- ಬರುತ್ತೆ. NO3- ಹೋಗಿ ಇದು ಡೊನೇಟ್ ಮಾಡೋ H+ ಜೊತೆಗೆ ಸೇರ್ಕೊಂಡು so you will be getting HNO3 plus NaHSO4. so nitric acid ಬಂದಿದೆ plus sulfuric sodium bisulfite ಬಂದಿದೆ. So this is one of the laboratory method to prepare nitric acid. So many times asked in the 1 mark question also. How do you prepare nitric acid in the laboratory? So by treating sodium nitrate 8NO3. Sodium nitrate treated with sulfuric acid, it gives nitric acid and sodium bisulfate. So this is the laboratory method to prepare nitric acid. In this laboratory method, so we can prepare a small quantity of nitric acid. If you want to prepare large quantity, more quantity of nitric acid, so we have to go through with the industrial method to prepare nitric acid. So one of the important method to prepare nitric acid here is in the industrial method. So that is Ostwald's process. So industrial method of preparation of nitric acid ನೀವು ನೋಡೋದಾದ್ರೆ, so one important method is Ostwald's process. Ostwald's process. Ostwald's process. So very important question. I told you in the last class itself 3 marks ಗೆ ಈ P block elements ಅಲ್ಲಿ 3 preparations ಇದೆ. ಒಂದು ಅಮೋನಿಯಾ ಬೈ ಹೇಬರ್ಸ್ ಪ್ರೋಸೆಸ್, ಅದನ್ನ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ರಿಯಾಕ್ಷನ್, ಕಂಡೀಷನ್ಸ್, ಫ್ಲೋ ಚಾರ್ಟ್ ನ ಎಕ್ಸ್ಪ್ಲೈನ್ ಮಾಡಿದೀನಿ. ಎರಡನೇ ಪ್ರಿಪರೇಷನ್ ನನಗೆ ಹೇಳ್ತಾ ಇರೋದು ಆಸ್ವಾಲ್ಡ್ಸ್ ಪ್ರಿಪರೇಷನ್, ಆಸ್ವಾಲ್ಡ್ಸ್ ಪ್ರೋಸೆಸ್ ಟು ಪ್ರಿಪೇರ್ ನೈಟ್ರಿಕ್ ಆಸಿಡ್. ಎಕ್ಸ್ಪ್ಲೈನ್ ದ ಆಸ್ವಾಲ್ಡ್ಸ್ ಪ್ರೋಸೆಸ್ ಟು ಪ್ರಿಪೇರ್ ನೈಟ್ರಿಕ್ ಆಸಿಡ್ ಅಂತ ಹೇಳ್ಬಿಟ್ಟು 3 marks ಗೆ ಕೇಳ್ತಾನೆ. ಇಂಪಾರ್ಟೆಂಟ್ ಕ್ವಶನ್. ಸೊ 3 ಪ್ರಿಪರೇಷನ್ಸ್ ಅಲ್ಲಿ ಒಂದು ಅಮೋನಿಯಾ ಬೈ ಹೇಬರ್ಸ್ ಪ್ರೋಸೆಸ್ ಆಗಿದೆ, ಎರಡನೇದು ನೈಟ್ರಿಕ್ ಆಸಿಡ್ ಬೈ ಆಸ್ವಾಲ್ಡ್ಸ್ ಪ್ರೋಸೆಸ್ ಆಗಿದೆ, ಇನ್ನೊಂದು ಸಲ್ಫ್ಯೂರಿಕ್ ಆಸಿಡ್ ಬೈ ಕಾಂಟ್ಯಾಕ್ಟ್ಸ್ ಪ್ರೋಸೆಸ್ ಆಗಿದೆ. ಸೊ ಸಲ್ಫ್ಯೂರಿಕ್ ಆಸಿಡ್ ಇಲ್ಲಿ ಸಲ್ಫರ್ ಇದೆ, ಅದು 16th ಗ್ರೂಪ್ ಅಲ್ಲಿ ಬರುತ್ತೆ. ಸೊ ಅದನ್ನ ನಾನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ತೀನಿ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್ ಟು ಪ್ರಿಪೇರ್ ನೈಟ್ರಿಕ್ ಆಸಿಡ್, ದಟ್ ಈಸ್ ಆಸ್ವಾಲ್ಡ್ಸ್ ಪ್ರೋಸೆಸ್. ಸೊ ಇಟ್ ಕನ್ಸಿಸ್ಟ್ ಆಫ್ 3 steps. ಆಸ್ವಾಲ್ಡ್ಸ್ ಪ್ರೋಸೆಸ್ ಅಲ್ಲಿ ನಮಗೆ 3 steps ಬರುತ್ತೆ. ಸೊ 3 steps ಅಲ್ಲಿ ಫಸ್ಟ್ ಸ್ಟೆಪ್ ತಗೊಳ್ಳೋದಾದ್ರೆ, ಫಸ್ಟ್ ಸ್ಟೆಪ್ ನೀವು ನೋಡೋದಾದ್ರೆ, so oxidation of ammonia to give nitric oxide. Oxidation of ammonia to give nitric oxide. The starting material we are using is ammonia. Formula is NH3. So when ammonia upon oxidation in presence of platinum or rhodium catalyst at 573 Kelvin of temperature and 9 bar pressure. So under this catalyst and at this temperature and at this pressure, so this ammonia undergo oxidation. So we can call it as catalytic oxidation also, because we are using catalyst to oxidize ammonia. What do you mean by oxidation? Removal of hydrogen, addition of oxygen. ಸೊ ಇಲ್ಲಿ ಆಕ್ಸಿಜನ್ ಹೋಗಿ ನೈಟ್ರೋಜನ್ ಜೊತೆಗೆ ಆಡ್ ಆಗಿ ನಿಮಗೆ ನೈಟ್ರಿಕ್ ಆಕ್ಸೈಡ್ NO ಬರುತ್ತೆ. ಸೊ ಇನ್ ದ ಫಸ್ಟ್ ಸ್ಟೆಪ್ ಯು ವಿಲ್ ಬಿ ಗೆಟಿಂಗ್ ನೈಟ್ರಿಕ್ ಆಕ್ಸೈಡ್ NO ಪ್ಲಸ್ ವಾಟರ್. ಸೊ ಬ್ಯಾಲೆನ್ಸ್ ಮಾಡ್ಬೇಕು ಇದನ್ನ. 4 moles ಆಫ್ ಅಮೋನಿಯಾ ತಗೊಳ್ಳಿ, 4 moles ಆಫ್ ನೈಟ್ರಿಕ್ ಆಕ್ಸೈಡ್ ಬರುತ್ತೆ. 4 3s are 12 hydrogens we are using here, so that's why 6 moles of water ಬರುತ್ತೆ. 4 plus 6 10 hydrogens ಇದೆ, 5 O2. So this is the first step in the preparation of nitric acid by Ostwald's process, that is catalytic oxidation of ammonia to give nitric oxide. Second step na nodona iga. Second step alli first step alli bandiruvanta nitric oxide na second step alli further oxidation ಮಾಡ್ತಾರೆ. So the nitric oxide obtained in the first step again undergo oxidation. Again it reacts with oxygen, it gives nitrogen dioxide. Remember, in the preparation of nitric acid by Ostwald process, it consists of 3 important steps. First step alli starting material ammonia na catalytic oxidation ಮಾಡಿದೀನಿ in presence of platinum or rhodium catalyst at 573 Kelvin of pressure and 9 temperature and 9 bar pressure. It gives a nitric oxide. ಹೈಡ್ರೋಜನ್ಸ್ ಎಲ್ಲ ರಿಮೂವ್ ಆಗಿ ಆಕ್ಸಿಜನ್ ಆಡ್ ಆಗಿ ನಿಮಗೆ ನೈಟ್ರಿಕ್ ಆಕ್ಸೈಡ್ ಬಂತು. ಎರಡನೇ ಸ್ಟೆಪ್ ಅಲ್ಲಿ, ಸೆಕೆಂಡ್ ಸ್ಟೆಪ್ ಅಲ್ಲಿ
ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಬಂದಿರೋ ನೈಟ್ರಿಕ್ ಆಕ್ಸೈಡ್ ನ ಆಕ್ಸಿಡೇಷನ್ ಮಾಡ್ತಾ ಇದ್ದೀನಿ, ಫರ್ದರ್ ಆಕ್ಸಿಡೇಷನ್ ಇಟ್ ಗಿವ್ಸ್ ನೈಟ್ರೋಜನ್ ಡೈಆಕ್ಸೈಡ್. In the third step, the obtained nitrogen dioxide dissolves in water. I will take 3 moles of nitrogen dioxide here. So 3 moles of nitrogen dioxide dissolves. It's a gas, dissolves in water. It gives 2 moles of nitric acid and 1 mole of nitric oxide. Remember, in the final step, in the third step, again we are getting the nitric oxide. ಸೊ ಇಲ್ಲಿ ಬಂದಿರುವಂತ ನೈಟ್ರಿಕ್ ಆಕ್ಸೈಡ್ ನ ಮತ್ತೆ ಎರಡನೇ ಸ್ಟೆಪ್ ಅಲ್ಲಿ ಕಳಿಸ್ಬಿಟ್ಟು ಆಕ್ಸಿಡೇಷನ್ ಮಾಡಿ ನೈಟ್ರೋಜನ್ ಡೈಆಕ್ಸೈಡ್ ಮಾಡ್ತಾರೆ. ನೈಟ್ರೋಜನ್ ಡೈಆಕ್ಸೈಡ್ ನ ತಗೊಂಡ್ ಬಂದು ಮತ್ತೆ ವಾಟರ್ ಗೆ ಹಾಕ್ತಾರೆ. ನೈಟ್ರಿಕ್ ಆಸಿಡ್ ಮತ್ತೆ ನೈಟ್ರಿಕ್ ಆಕ್ಸೈಡ್ ಬರುತ್ತೆ. ಬಂದಿರೋ ನೈಟ್ರಿಕ್ ಆಕ್ಸೈಡ್ ನ ಮತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಕಳಿಸ್ತಾರೆ. ಈ ರೀತಿ ಸೈಕ್ಲಿಕ್ ಪ್ರೋಸೆಸ್ ಮಾಡಿ 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 so whatever the ammonia we passed here all has to convert into a nitric acid. I told you in the last class itself, industrial method ಅಲ್ಲಿ economical conditions ನ ಬಹಳ ನೋಡೋದ್ರಿಂದ ಇಲ್ಲಿ ಪಾಸ್ ಮಾಡ್ತಿರ್ತಕ್ಕಂತ ಎಲ್ಲ ರಿಯಾಕ್ಟೆಂಟ್ ಗಳು ಕೂಡ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಬೇಕಾಗುತ್ತೆ. ಸೊ ಮೋರ್ ಕ್ವಾಂಟಿಟಿ ಆಫ್ ನೈಟ್ರಿಕ್ ಆಸಿಡ್ ನಮಗೆ ಬೇಕು ಅನ್ನೋದಾದ್ರೆ ಇಲ್ಲಿ ಫೈನಲ್ ಸ್ಟೆಪ್ ಅಲ್ಲಿ ಬಂದಿರುವಂತ ನೈಟ್ರಿಕ್ ಆಕ್ಸೈಡ್ ನ ಅಗೇನ್ ರೀಸೈಕಲ್ ಮಾಡ್ತಾರೆ. ಸೊ ರೀಸೈಕಲ್ ಮಾಡೋದ್ರಿಂದ ಅಗೇನ್ ಇಟ್ ಕನ್ವರ್ಟ್ಸ್ ಇಂಟು ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರೋಜನ್ ಡೈಆಕ್ಸೈಡ್ ಹೋಗಿ ವಾಟರ್ ಅಲ್ಲಿ ಡಿಸಾಲ್ವ್ ಆಗಿ ಮತ್ತೆ ನೈಟ್ರಿಕ್ ಆಸಿಡ್ ಬರುತ್ತೆ. So this is how you can, here you will be getting 68% of nitric acid. 68% of nitric acid. In the last step, so this is what filtration or purification technique step. So that 68% nitric acid. 68% andre enu? So if you take 100 ml, 100 ml ಅಲ್ಲಿ 68 ml ನೈಟ್ರಿಕ್ ಆಸಿಡ್ ಇದೆ, ರಿಮೈನಿಂಗ್ 32 ml ವಾಟರ್ ಇದೆ ಅಂತ. ಆ ವಾಟರ್ ನ ನೀವು ಮಾಡಿಬಿಟ್ರೆ ಸೊ ಪರ್ಸೆಂಟೇಜ್ ಆಫ್ ನೈಟ್ರಿಕ್ ಆಸಿಡ್ ಏನಾಗುತ್ತೆ ಇಲ್ಲಿ ಜಾಸ್ತಿ ಆಗುತ್ತೆ. ವಾಟರ್ ನ ರಿಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಡಿಹೈಡ್ರೇಷನ್ ಮಾಡಬೇಕು, ರಿಮೂವ್ ಮಾಡಬೇಕು. ಸೊ ಡಿಹೈಡ್ರೇಷನ್ ಮಾಡೋದಕ್ಕೆ ಬಳಸಕ್ಕಂತ ರಿಯೇಜೆಂಟ್ ಯಾವುದು? ಒನ್ ಆಫ್ ದ ಇಂಪಾರ್ಟೆಂಟ್ ಡಿಹೈಡ್ರೇಟಿಂಗ್ ಏಜೆಂಟ್ ಈಸ್ ಕಾನ್ಸಂಟ್ರೇಟೆಡ್ H2SO4 ಸಲ್ಫ್ಯೂರಿಕ್ ಆಸಿಡ್. ಸೊ ದಿಸ್ 68% ನೈಟ್ರಿಕ್ ಆಸಿಡ್ ನ ಫೈನಲ್ ಆಗಿ ಇಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡ್ತಾರೆ. ಸೊ ನಿಮಗೆ ಸೊ 98% ನೈಟ್ರಿಕ್ ಆಸಿಡ್ ಬರುತ್ತೆ. So how do you convert this 68 into 98? By treating with concentrated sulfuric acid. What is the role of concentrated sulfuric acid here? It can act as a dehydrating agent. It helps to remove the water. So ಇಲ್ಲಿ ವಾಟರ್ ಕಡಿಮೆ ಆದಂಗೆಲ್ಲ ನೈಟ್ರಿಕ್ ಆಸಿಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. So these are the 3 steps which are involved in the preparation of nitric acid by Ostwald's process. 3 marks ಗೆ ಕೇಳ್ತಾನೆ. ಸಾಕಷ್ಟು ಸತಿ ಬಂದಿರುವಂತ ಕ್ವೆಶ್ಚನ್. ಸ್ಟೂಡೆಂಟ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡಿ, ಮನೆಯಲ್ಲಿ ಕಲ್ತ್ಕೊಳ್ಳಿ. ಸೊ ಬಹಳ ಇಂಪಾರ್ಟೆಂಟ್ ಪ್ರಿಪರೇಷನ್ ಇದು. ಐ ಟೋಲ್ಡ್ ಯು 3 preparations are there. Out of 3, 1 should be 100% for your annual examination. ಸೊ ಇದು ಎರಡನೇ ಪ್ರಿಪರೇಷನ್ ನಾವು ಓದ್ತಾ ಇರೋದು. ಮೊದಲನೇ ಪ್ರಿಪರೇಷನ್ ಅಮೋನಿಯಾ ಬೈ ಏಬರ್ಸ್ ಪ್ರೋಸೆಸ್ ಆಲ್ರೆಡಿ ಓದ್ಬಿಟ್ಟಿದ್ವಿ. ಇದು ಎರಡನೇದು ಪ್ರಿಪರೇಷನ್ ಆಫ್ ನೈಟ್ರಿಕ್ ಆಸಿಡ್ ಬೈ ಆಸ್ವಾಲ್ಡ್ಸ್ ಪ್ರೋಸೆಸ್. ಸೊ ಏನ್ ಮಾಡಬೇಕು ನೀವು ಎಕ್ಸಾಮಿನೇಷನ್ ಅಲ್ಲಿ? ಇಟ್ ಕನ್ಸಿಸ್ಟ್ ಆಫ್ 3 steps ಅಂತ ಬರೆದ್ಬಿಟ್ಟು ಇಟ್ ಕನ್ಸಿಸ್ಟ್ ಆಫ್ 3 steps. ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗಿದೆ ಇಲ್ಲಿ? catalytic oxidation of ammonia in presence of platinum or rhodium catalyst at 573 Kelvin of temperature and 9 bar pressure, it gives a nitric oxide. Second step ಅಲ್ಲಿ ಏನ್ ಮಾಡ್ತೀರಾ? ನೈಟ್ರಿಕ್ ಆಕ್ಸೈಡ್ again undergo oxidation to give nitrogen dioxide. ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ? ಸೊ ನೈಟ್ರೋಜನ್ ಡೈಆಕ್ಸೈಡ್ ಏನ್ ಬಂದಿದೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಅದನ್ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ತೀರಾ. 68% ನೈಟ್ರಿಕ್ ಆಸಿಡ್ ಬರುತ್ತೆ. ಅಂಡ್ ನೈಟ್ರಿಕ್ ಆಕ್ಸೈಡ್ ಬೈ ಪ್ರಾಡಕ್ಟ್ ಕೂಡ ಬಂದಿದೆ. ಈ ಬಂದಿರುವಂತ ನೈಟ್ರಿಕ್ ಆಕ್ಸೈಡ್ ನ ಮತ್ತೆ ರೀಸೈಕಲ್ ಮಾಡ್ತಾರೆ. ಯಾಕೆ ರೀಸೈಕಲ್ ಮಾಡ್ತಾರೆ ಅಂದ್ರೆ ಸೊ ಇಲ್ಲಿ ಪಾಸ್ ಮಾಡಿರ್ತಕ್ಕಂಥ ಅಮೋನಿಯಾ ಏನಿದೆ ಎಲ್ಲರೂ ನೈಟ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡೋ ಉದ್ದೇಶದಿಂದ ಬಂದಿರುವಂತ ಬೈ ಪ್ರಾಡಕ್ಟ್ ಕೂಡ ಮತ್ತೆ ರೀಸೈಕಲ್ ಸೆಕೆಂಡ್ ಸ್ಟೆಪ್ ಗೆ ಮತ್ತೆ ಆಕ್ಸಿಡೇಷನ್ ಮಾಡಿ ನೈಟ್ರೋಜನ್ ಡೈಆಕ್ಸೈಡ್ ಮಾಡ್ತಾರೆ. ನೈಟ್ರೋಜನ್ ಡೈಆಕ್ಸೈಡ್ ನ ಮತ್ತೆ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ತಾರೆ. ನೈಟ್ರಿಕ್ ಆಸಿಡ್ ಮತ್ತೆ ನೈಟ್ರಿಕ್ ಆಕ್ಸೈಡ್ ಬರುತ್ತೆ. So these are the 3 important steps which are involved in the preparation of nitric acid by Ostwald's process. So first step ಏನ್ ಮಾಡಿದೆ ಇಲ್ಲಿ? I repeat, first step ಏನ್ ಮಾಡಿದ್ವಿ? catalytic oxidation of ammonia in presence of platinum or rhodium catalyst at 573 Kelvin of temperature and 9 bar pressure, it gives nitric oxide. Second step ಅಲ್ಲಿ ಏನ್ ಮಾಡ್ತಾ ಇದೀವಿ? nitric oxide again undergo oxidation to give nitrogen dioxide. Third step ಅಲ್ಲಿ ಏನ್ ಮಾಡ್ತಾ ಇದೀವಿ? The nitrogen dioxide obtained in the second step dissolves in water to give nitric acid.
catalytic oxidation of ammonia in presence of platinum or rhodium catalyst at 573 Kelvin of temperature and 9 bar pressure, it gives nitric oxide. First step. Second step ಏನು, so nitric oxide obtained in the first step again undergo oxidation to give nitrogen dioxide. Third step, nitrogen dioxide dissolves in water to give nitric acid. ಎಷ್ಟು ಪರ್ಸೆಂಟ್ ನೈಟ್ರಿಕ್ ಆಸಿಡ್ ಬಂದಿದೆ? 68%. ಅದನ್ನ ಏನ್ ಮಾಡ್ತಾ ಇದೀವಿ, ನೆಕ್ಸ್ಟ್ ನಾವು ಅದನ್ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದೀವಿ. ವಾಟರ್ ಎಲ್ಲ ಎಲಿಮಿನೇಟ್ ಆಗಿದೆ, ಡಿಹೈಡ್ರೇಷನ್ ಆಗಿಬಿಟ್ಟು 98% ನೈಟ್ರಿಕ್ ಆಸಿಡ್ ಬಂದಿದೆ. So very important method. So in the preparation of nitric acid by Ostwald's process, so 3 steps ಇದೆ. 3 steps ನು ಬರೆದ್ರೆ 3 marks ಸಿಗುತ್ತೆ. So explanation ಬರಿಬೇಕು, reaction ಬರಿಬೇಕು. Explanation ಅಂದ್ರೆ ಏನಿಲ್ಲ, when this reacts with this in presence of this it gives this ಅಂತ ಹೇಳಿದ್ರೆ ಆಯ್ತು. So ಗೊತ್ತಾಗ್ತಾ ಇದೆಯಲ್ಲ ಸ್ಟೂಡೆಂಟ್ಸ್? So preparation of nitric acid by Ostwald's process 3 steps ಇದೆ. 3 steps ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. So next ನಾವು ಪ್ರಾಪರ್ಟೀಸ್ ಆಫ್ ನೈಟ್ರಿಕ್ ಆಸಿಡ್ ನ ನೋಡೋಣ.